ಸರ್, ಈಗ ತುಮಕೂರಿಗೆ ಮೈತ್ರಿ ಅಭ್ಯರ್ಥಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತು ಚರ್ಚೆಯಲ್ಲಿದೆ ಸರ್. ದೇವೇಗೌಡರು ಮಾಯ ಅಲ್ಲೆಲ್ಲ ನಾವು ಮಾಯ ಮಾಡಿದ್ರಿ, ನಾವು ಮಾಡಿದ್ದು ಮಾಯ ಅವರಾದ್ರು, ಅದಕ್ಕೆ ನಾವೇನು ಮಾಡೋಣ? ನಾವು ಮಾಯ ಮಾಡಿದ್ದು, ನೀವು ಮಾಯ ಮಾಡಿದ್ರೆ ನೀವೆಲ್ಲ ಸೇರ್ಕೊಂಡು ನಾವೇನು ಮಾಡೋಣ? ಏನಾಗುತ್ತೋ ಗೊತ್ತಿಲ್ಲ, ಅದು ಜನಗಳ ತೀರ್ಮಾನ, ಅದು ಹೌದಲ್ವಾ? ಒಟ್ಟಿನಲ್ಲಿ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕವಾಗಿ ವ್ಯವಸ್ಥೆಯಲ್ಲಿ ಯಾರು ಶಾಶ್ವತವಾಗಿ ಸ್ನೇಹಿತರಿರೋದಿಲ್ಲ, ಶಾಶ್ವತವಾದಂತಹ ಶತ್ರುಗಳು ಇರೋದಿಲ್ಲ. ರಾಜಕೀಯದ ಬೆಳವಣಿಗೆಯಲ್ಲಿ ಏನೇನು ನಡೀತಾ ಹೋಗ್ತವೆ ಆ ಬೆಳವಣಿಗೆಗೆ ಪೂರಕವಾಗಿ ತೀರ್ಮಾನಗಳು ಆಗ್ತಾ ಇರ್ತವೆ. ಅದರಿಂದ ಯಾರ ಬಗ್ಗೆ ದ್ವೇಷ ಆಗಲಿ, ಯಾರ ಬಗ್ಗೆ ಅತಿಯಾದ ಪ್ರೀತಿ ಆಗಲಿ ಏನು ನಮ್ಮಲ್ಲಿ ಏನಿಲ್ಲ. ಎಲ್ಲರೂ ಕೂಡ ಅವರು ಮನುಷ್ಯರಿರ್ತಾರೆ, ನಾವು ಮನುಷ್ಯರಿರ್ತೀವಿ. ಗೌರವ ಕೊಟ್ಟರೆ ಗೌರವ ಕೊಡ್ತೀವಿ, ಗೌರವ ಕೊಡಿದ್ರೆ ನಾವು ಗೌರವ ಕೊಡಲ್ಲ. ಆ ರೀತಿ ನಮ್ಮ ಜಾಯಮಾನ. ಬೇಜಾನ್ ಬಿದ್ದವ್ರು ನಮ್ಮಲ್ಲಿ. ಅಯ್ಯೋ, ಕ್ಯಾಂಡಿಡೇಟ್ಗಳು ಯಾರು ಆಚೆಗೆ ಬರ್ತಾ ಇಲ್ಲ ಅಷ್ಟೇ. ಅದೇ ನಾನು ಆಗಬೇಕು ಅಂತ ಹೇಳಿದಿರಲ್ಲ, ಅದಕ್ಕೆ ಸ್ವಲ್ಪ ಅವರೇ, ನಾನೇನು ನಿಲ್ಲಕ್ಕೆ ಹೋಗಲ್ಲ, ಗೊತ್ತಾಯ್ತಾ? ಯಾರಾದ್ರೂ ನಿಮ್ಮನ್ನ ಭೇಟಿಯಾಗಿ ನನಗೆ ಟಿಕೆಟ್ ಕೊಡಿಸ್ಬೇಕು, ನಿಮ್ಮ ಅಪ್ರೋಚ್ ಬೇಕು ಅಂತ ಏನಾದ್ರು ಕೇಳಿದ್ರೆ? ಅಲ್ಲ, ಭೇಟಿಯಾಗಿ ಸಿಕ್ಕಾಗ ನಾನು ನಿಲ್ಲೋಣ ಅಂತಿದ್ದೀನಿ, ಸಹಾಯ ಮಾಡಿ ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಅದರಿಂದ ನೋಡೋಣ. ಈಗ ಏನೇ ಪಾರ್ಲಿಮೆಂಟ್ ಟಿಕೆಟು ಫೈನಲ್ ಆಗೋದಾದರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಹೈಕಮಾಂಡ್ ಅವರಷ್ಟು ಜನ ಕೂತ್ಕೊಂಡು ನಿರ್ಣಯ ಮಾಡ್ತಕ್ಕಂಥದ್ದು. ಬೇರೆಯವರೆಲ್ಲ ಏನೇ ಹೇಳಿದ್ರು ಕೂಡ ನಿರ್ಣಯ ಅಲ್ಲ, ಬರೀ ಸಲಹೆಗಳಿರ್ತವೆ. ಆ ಸಲಹೆಗಳನ್ನು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳು ಕೂಡ ಸಭೆ ಸೇರಿ ನಾವು ಯಾರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಸೂಕ್ತ ಅಂತಕ್ಕಂಥದ್ದು ಇನ್ನೂ ನಾವು ತಿಳಿಸೋರು ಸದ್ಯದಲ್ಲೇ ಸಭೆ ಸೇರಿ ನಿರ್ಣಯ ಮಾಡಿ ತಿಳಿಸೋರು ಇದ್ದೇವೆ. ಮೂವರು DCM ವಿಚಾರದಲ್ಲಿ ಯಾರು ಅಡ್ಗಾಲು ಹಾಕ್ತಿರ್ಬೋದು ಸರ್? ಈಗಿರುವಂಥ ಉಪಮುಖ್ಯಮಂತ್ರಿಗಳು ಏನಾದರೂ ಅದಕ್ಕೆ ಇಲ್ಲ, ಉಪಮುಖ್ಯಮಂತ್ರಿಗಳು ಯಾಕೆ ಅಡ್ಗಾಲು ಹಾಕ್ತಾರೆ? ಅವ್ರಿಗೇನು ನಷ್ಟ ಆಗ್ತದೆ? ಪಕ್ಷದ ಹಿತದೃಷ್ಟಿಯಿಂದ ಪಕ್ಷ ಮುಂದೆ ಚುನಾವಣೆಗೆ ಲೋಕಸಭೆಗೆ ಹೋಗೋದ್ರಿಂದ ನಾವು ಲೋಕಸಭಾ ಸ್ಥಾನಗಳನ್ನು ಹೆಚ್ಚು ಗೆಲ್ತಕ್ಕಂಥ ದೃಷ್ಟಿಯಿಂದ ಏನು ಅಗತ್ಯ ಕ್ರಮ ಬೇಕೋ ಆ ಕ್ರಮಗಳಲ್ಲಿ ಇದು ಒಂದು ಅಷ್ಟೇ. ಥ್ಯಾಂಕ್ ಯು.